ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿದ್ದು ಜನರು ನನಗೆ ಫೋನ್ ಮಾಡುತ್ತಿದ್ದಾರೆ. ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕರ್ತವ್ಯ ಅರಿತು ಕೆಲಸ ಮಾಡಬೇಕು ಎಂದು ಶಾಸಕ ಬಸವರಾಜ ಶಿವಗಂಗಾರವರು ಪುರಸಭೆಯ ಅಧಿಕಾರಿಗಳು ಮತ್ತು ಪುರಸಭೆಯ ಸ್ವಪಕ್ಷದ ಸದಸ್ಯರುಗಳನ್ನು ತರಾಟೆಗೆ ತೆಗೆದುಕೊಂಡರು. ಶುಕ್ರವಾರ ಶಾಸಕರ ಕಚೇರಿಯಲ್ಲಿ ನಡೆದ ಸ್ವಪಕ್ಷದ ಪುರಸಭೆ ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ಪುರಸಭೆ ವ್ಯಾಪ್ತಿಯಲ್ಲಿ ಜನರು ಪ್ರತಿದಿನವೂ ಸಾಮಾಜಿಕ ಜಾಲತಾಣದಲ್ಲಿ ಕೆಂಪು ನೀರಿನ ಭಾವಚಿತ್ರಗಳನ್ನು ಹಾಕುತ್ತಿದ್ದು, ತಕ್ಷಣವೇ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಸೂಳೆಕೆರೆ ಶುದ್ಧ ನೀರಿನ ಘಟಕದ ಬಳಿ ಹೋಗಿ ಸಮಸ್ಯೆ ಏನಿದೆ ಎನ್ನುವುದನ್ನು ತಿಳಿಸಬೇಕು. ಅಧಿಕಾರಿಗಳು ಸಮಸ್ಯೆಗಳನ್ನು ಉಳಿಸದೆ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸ ಮಾಡಬೇಕು ಎಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CH ಶ್ರೀನಿವಾಸ್ ಮತ್ತು ಚನ್ನಗಿರಿ ಪುರಸಭೆಯ ಸರ್ವ ಸದಸ್ಯರು ಹಾಜರಿದ್ದು ತಮ್ಮ ಪುರಸಭೆ ವ್ಯಾಪ್ತಿಯ ಸಮಸ್ಯೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಪಕ್ಷ ಸದಸ್ಯರು, ಕಾಂಗ್ರೆಸ್ ಸದಸ್ಯರು ಜೊತೆಗೆ ಶಾಸಕರ ಸಭೆ ಇದು. ಮತ್ತೆ ನಾವು ಬಿಟ್ಟು ಮಾಡಿದ್ದೀವಿ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ರೆ ಅಧಿಕಾರಿಗಳು ನಮ್ಮ ಸಭೆ. ಒಂದೇದು. ಎರಡನೇದು, ಏನೀಗ ಡೆಂಗ್ಯೂ ಭಾಳ ಎಲ್ಲ ಕಡೆ ಜಾಸ್ತಿ ಆಗ್ತಿರೋದ್ರಿಂದ ಅದರ ಪ್ರಯುಕ್ತವಾಗಿ ಸ್ವಚ್ಛತಾ ಕಾರ್ಯಗಳ ಬಗ್ಗೆ ಏನೇನು ಕ್ರಮಗಳು ತಗೋಬೇಕು, ಏನೇನು ತಗೊಂಡಿದ್ದೀರಿ ಅನ್ನೋದೊಂದು ಸಭೆಯನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಎಲ್ಲೂ ಸಹ ಈ ಮಳೆಗಾಲದಲ್ಲಿ ನೀರುಗಳು ನಿಲ್ಲಬಾರ್ದು, ಎಲ್ಲೂ ಸೊಳ್ಳೆಗಳು ಆ ಥರ ಸ್ವಚ್ಛತೆ ಬಗ್ಗೆ ಇದಾಗಬಾರ್ದು, ಸಭೆ ಏನು ತಗೊಂಡಿದ್ದೀರಿ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಜೊತೆಗೆ ಮತ್ತು ನಮ್ಮ ಈಗ ಗಣಪತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ನಗರದ ಸುತ್ತಮುತ್ತಲಿನ ಗ್ರಾಮಗಳ ಗಣಪತಿ ವಿಸರ್ಜನೆಗೆ ಕ್ರಮನ ಈಗಲಿಂದನೇ ಹೊಂಡಕ್ಕೆ ನೀರು ತುಂಬಿಸುವ ಮೂಲಕ ಗಣಪತಿ ಹಬ್ಬಕ್ಕೆ ಚಾಲನೆ ಕೊಡುವ ಒಂದು ಸಭೆನೂ ಇದೆ. ಜೊತೆಗೆ ಪ್ರತಿ ಮನೆ ಸಂಗ್ರಹಣೆ, ಕಸ ಸಂಗ್ರಹಣೆ ಎಲ್ಲ ಯಾವ ರೀತಿ ಕ್ರಮ ತಗೊಂಡಿದ್ದೀರಿ ಆ ವಿಷಯಗಳಿರ್ಬೋದು. ಜೊತೆಗೆ ಎಲ್ಲ ವಾರ್ಡ್ಗಳ ಚರಂಡಿಗಳ ಸ್ವಚ್ಛತೆ, ಯಾಕೆಂದರೆ ಮಳೆ ಬಂದು ನೀರು ನಿಂತ ಈ ಸಂದರ್ಭದಲ್ಲಿ. ಆಮೇಲೆ ಗಿಡ ಗಂಟೆಗಳು ಮಳೆಗೆ ಭಾಳಷ್ಟು ಬೆಳೆದಿರೋದ್ರಿಂದ ಲೇಔಟ್ಗಳಾಗಿದ್ದಾವೆ. ಜೊತೆಗೆ ವಸತಿ ಮನೆಗಳು ಇರೋದ್ರಿಂದ ಅದ್ರ ಬಗ್ಗೆ ಸ್ವಚ್ಛತೆ ಇರ್ಬೋದು. ಜೊತೆಗೆ ಇಲ್ಲಿ ನಮ್ಮ ಪಟ್ಟಣದ ವಿದ್ಯಾರ್ಥಿ ನಿಲಯಗಳು, ಶಾಲಾ ಕಾಲೇಜುಗಳು, ಸುತ್ತಮುತ್ತಲಿನ ಸ್ವಚ್ಛತೆಗಳು, ಜೊತೆಗೆ ವಾರದ ಸಂತೆ, ಮಾರುಕಟ್ಟೆ, ಮಾಂಸದ ಅಂಗಡಿಗಳ ಸ್ವಚ್ಛತೆ ಬಗ್ಗೆ, ಹಾಗೂ ಎಲ್ಲ ವಾರ್ಡ್ಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಯಾವ್ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ, ಇದರೆಲ್ಲರ ಜೊತೆಗೆ ನಮ್ಮ ಕುಡಿಯುವ ನೀರಿನ ವ್ಯವಸ್ಥೆ, ಕುಡಿಯುವ ನೀರು ಸ್ವಚ್ಛತೆಯಾಗಿ ಬರ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ, ಒಂದು ಬಸ್ಸಿಂಗ್ ವ್ಯವಸ್ಥೆಗಳ ಬಗ್ಗೆ, ಜೊತೆಗೆ ಹೊಸ ಪುರಸಭೆ ಕಟ್ಟಡಕ್ಕೆ ಸ್ಥಳಾಂತರಗಳದ್ರ ಬಗ್ಗೆ ಚರ್ಚೆಗಳನ್ನ ಮಾಡೋದಕ್ಕೆ ಈ ಒಂದು ಸಭೆನ ಕರೆದಿದ್ದೀವಿ. ಜೊತೆಗೆ ಬಸ್ ಸ್ಟ್ಯಾಂಡು, ಏನು ನಮ್ಮ ಪುರಸಭೆ ವ್ಯಾಪ್ತಿ ಬರೋಂಥ ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ನೀರಿಂದ ಮಳೆಗೆ, ಆ ಒಂದು ಲೀಕೇಜನ್ನು ಸರಿಪಡಿಸೋದ್ರ ಬಗ್ಗೆ. ಜೊತೆಗೆ ನಮ್ಮ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿ ಅರ್ಧ ಏನು ನಿಂತಿದೆ, ಮುಂದುವರೆದ ಕಾಮಗಾರಿ ಮಾಡೋದ್ರ ಬಗ್ಗೆ. ಜೊತೆಗೆ ಪುರಸಭೆ ಕಚೇರಿ ಮುಂದೆ ಏನು ನಮ್ಮ ಸಣ್ಣ ಪೆಟ್ಟಿಗೆ ಅಂಗಡಿಗಳೇನು ಕೆಲಸ ಮಾಡ್ತಾ ಅದ್ರದ ತೆರವು ಹಾಗೂ ಸ್ವಚ್ಛತೆ ಬಗ್ಗೆ. ಆಮೇಲೆ ಈ ಹಿಂದೆ ಏನೇನು ನಾವು ಮೀಟಿಂಗಲ್ಲಿ ಮಾಡಿದ್ವಿ ಅದರ ಸಬ್ಜೆಕ್ಟ್ಗಳ ವಿಷಯಗಳ ಬಗ್ಗೆ. ಜೊತೆಗೆ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ, ಪೌರ ಕಾರ್ಮಿಕರ ವೇತನ ಅದ್ರ ಬಗ್ಗೆ, ಜೊತೆಗೆ ಏನು ಲ್ಯಾಪ್ಟಾಪ್ ಹಂಚಿಕೆ ಅದ್ರ ಬಗ್ಗೆ, ಜೊತೆಗೆ ಪುರಸಭೆಯಲ್ಲಿ ಯಾವ ರೀತಿ ಇವರು ಕೆಲಸಗಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಮೀಟಿಂಗನ್ನು ನಾವು ಆಯೋಜನೆ ಮಾಡಿದ್ದು, ಅದರ ಪೂರ್ವಭಾವಿಯಾಗಿ ಇವತ್ತೆಲ್ಲ ಅಧಿಕಾರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಳಗೊಂಡಂತೆ ಸಭೆ ನಡೀತಾ ಇದೆ. ಕೂಡ್ರಿ, ಸೊಳ್ಳೆ ಹೇಗಿದೆ, ಸೊಳ್ಳೆ ಪಾಕಿಂಗ್ ಮಾಡಲೇಬೇಕಲ್ಲ, ಅದು ಹೈಕೋರ್ಟ್ ಡೈರೆಕ್ಷನ್ ಇದೆ ಸರ್. ಪಾಕಿಂಗ್ ಅದು ಆಮೇಲೆ ಪಾರ್ಕ್ಗಳೆಲ್ಲ ಸ್ವಚ್ಛತೆ ಮಾಡಿದ್ದಾರೆ, ಜನ ವಾಕ್ ಮಾಡಂತ. ಈಗ ಪ್ರತಿಯೊಂದು ಕಚೇರಿಗೂ ಮಾಡಕ್ಕೆ ಇದು ಮಾಡಿದ್ರು. ಪ್ರತಿಯೊಂದು ಕಚೇರಿ ಫೋಟೋ ಬರ್ತಿದ್ದಾವೆ. ಈಗ ಹೇಳ್ರಿ, ಯಾವ ವಾರ್ಡಲ್ಲಿ ನೀರು ಸ್ವಚ್ಛತೆ ಬರ್ತಾ ಇಲ್ಲ? ಯಾಕೆ ನಿಮ್ಗೆ ಹೇಳಿದ್ದಲ್ಲ, ಇನ್ಸ್ಪೆಕ್ಷನ್ ಕರ್ಕೊಂಬರಕ್ಕೆ ಕೇಳಿದ್ದೆ. ಯಾವ ಹೇಳಂಗಿಲ್ಲ. ಈಗ ನೋಡಿ, ಸ್ವಚ್ಛತೆ, ಕುಡಿಯೋ ನೀರು, ಸಾರ್ವಜನಿಕವಾಗಿ ಅನುಕೂಲ ಆಗಂತ ಕಾಮಗಾರಿ ಯಾವುದೇ ಇದ್ರು ಯಾವುದನ್ನು ನೋಡ್ದೇನೆ ನೀವು ಅದ್ರ ಬಗ್ಗೆ ತಗೋಬೇಕು. ಅಲ್ಲ, ನನಗೊಂದು 2-3 ವಾಟ್ಸಪ್ ಬಂದಿದೆ ವಾರ್ಡ್ಗಳಲ್ಲಿ. 2-3 ವಾರ್ಡಲ್ಲಿ ಚರಂಡಿ ನೀರು ಅಥವಾ ಕೊಳೆ ನೀರು ಬರ್ತಾ ಇದೆ ಅಂತ. ನೀವು ಅದಕ್ಕೆ ಕ್ರಮ ತಗೋಬೇಕು. ಆಮೇಲೆ ನಾನು ಹೇಳೋದೇನು ಗೊತ್ತಾ, ನೀವೊಂದು ಇವ್ರು ಮೆಂಬರ್ಗಳಿದ್ದಾರೆ, ಅವ್ರು ಕರ್ಕೊಂಡು ಸ್ಪಾಟಿಗೆ ಹೋಗ್ಬೇಕು. ಎಲ್ಲಿ ನಮ್ದು ಏನು ಔಟ್ಪುಟ್ ಬರುತ್ತೆ ಫಿಲ್ಟರ್ ಆಗಿ
WTP ಫಿಲ್ಟ್ರಾಗಿ ಬರುತ್ತಲ್ಲ ಹೊರಗಡೆ, ಅಲ್ಲಿ ನೋಡ್ಬೇಕು. ಅಲ್ಲಿ ಸ್ವಚ್ಛವಾಗಿ ನೀರಿತ್ತು ಅಂದರೆ ಅದ್ರದ್ದು ಸಮಸ್ಯೆ ಅಲ್ಲ. ಅದ್ರ ನಂತರ ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಎಲ್ಲಿ ಎಕ್ಸಿಟ್ ಯಾವ ನಲ್ಲಿ ನೀರು ಕೊಡ್ತೀರಿ ಆ ಭಾಗದಲ್ಲಿ ನೀರು ಹೆಂಗೆ ಬರ್ತಿದೆ ಅಂತ ನೋಡ್ಬೇಕು. ಅಲ್ಲೂ ಕೊಳೆ ಬರ್ತಿದ್ರೆ ಬಿಟ್ವಿಂದಲ್ಲಿ ಏನೋ ಒಂದು ಬ್ಲಾಕ್ ಆಗ್ತದೆ, ಏನೋ ಚರಂಡಿ ನೀರು ಮಣ್ಣು ನೀರು ಎಲ್ಲ ಡ್ಯಾಮೇಜ್, ಅದನ್ನು ಸರಿ ಮಾಡಿಸ್ಬಿಟ್ಟು ಕ್ಲಿಯರ್ ಆಗೋಯ್ತು. ಅಲ್ಲ ಓವರ್ ಟ್ಯಾಂಕಿಗೆ ಆಮೇಲೆ ಕೊಡ್ರಿ. ನಾನು ಹೇಳೋದು WTP ಏನು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಿಂದ ಹೊರಗಡೆ ಬರೋ ನೀರನ್ನು ಫಸ್ಟ್ ನೋಡ್ಬೇಕು. ಅಲ್ಲಿ ಸ್ವಚ್ಛತೆಯಾಗಿತ್ತು ಅಂದರೆ ಅಲ್ಲೇ ಸಮಸ್ಯೆ ಕ್ಲಿಯರು. ಅಲ್ಲೇ ನೀರು ಕೊಳೆ ಬಂತು ಅಂದರೆ ಮುಂದೆಲ್ಲಿ ಅಲ್ಲೇದೇ ಇರೋ ಸಮಸ್ಯೆ. ಅಕಸ್ಮಾತ್ ಅಲ್ಲಿ ನೀಟಾಗಿ ಬಂತಂದ್ರೆ ಮುಂದೆ ಪೈಪ್ಲೈನ್ ಥ್ರೂ ನೀವು ಎಲ್ಲಿ ವಾಟರ್ ಟ್ಯಾಂಕಿಗೆ ಕಳಿಸ್ತಿರಲ್ಲ ನೀರು, ಆ ಭಾಗದಲ್ಲಿ ಎಲ್ಲ ಡ್ಯಾಮೇಜ್ ಆಗಿದ್ದಿರ್ತಾನೆ ಕೊಳೆ. ಭಾಳ ವಿಚಿತ್ರ ನೀರು ಬಂದು ಮೊಬೈಲ್ ಕೊಡಿಲಿ. ಭಾಳ ನನಗೆ ಭಾಳ ಜನ ಫೋನ್ ಮಾಡ್ತಾರಪ್ಪ, ನೀವು ಕೌನ್ಸಿಲ್ ವಾರ್ಡ್ಗಳಾಗಿದ್ದೀರಿ ಒಂದು ಬಾಡಿ ಇಲ್ಲ, ಇನ್ನೊಂದು ಅಧಿಕಾರಿಗಳು ಕೇಳಲ್ಲ. ಶಿವರುದ್ರಪ್ಪ ಊರು ತುಂಬಾ ಅಡ್ಡಾಡಲ್ಲ. ಈಗ ಸಮಸ್ಯೆಗೆ ನಾವು ಬಾಡಿಲಿದ್ದು ಏನಾಗಿದೆ ಅಂದ್ರೆ ಒಂದ್ ನಿಮಿಷ ತಡೀರಿ. ನಾನು ಹೇಳೋದು ಹೆಂಗ್ ಗೊತ್ತಾ, ಬಾಡಿಗೂ ಸ್ವಚ್ಛತೆಗೂ ನಿಮ್ಮ ಅಧಿಕಾರಕ್ಕೂ ಸಂಬಂಧನೇ ಇಲ್ಲ. ನೀವು ಮಾತಾಡೋ ನೀವು ಅಧಿಕಾರಿಗಳ ಅಲ್ಲ, ನೀವು ಜನಗಳು ನನಗೆ ಯಾಕೆ ಫೋನ್ ಮಾಡ್ತಾರೆ? ನೀವು ಕೆಲಸ ಮಾಡಿದ್ರೆ ಸರ್ ಅವ್ರು ಇಂಜಿನಿಯರು ನನಗೆ ನೀರಿನ ಸಂಬಂಧ ಪಡಲ್ಲ ಅಂತ ಹೇಳ್ತಾರ ಅವರು. ಹೇಳ್ತಾರೆ ನೀವೇ ಫೋನ್ ಮಾಡಿ ಅಂತ ಫೋನ್ ಮಾಡಿಸ್ತಾರೆ ಸರ್. ಆವಾಗ ನಾನು ಫೋನ್ ಮಾಡಲ್ಲ, ಫೋನ್ಗೆ ಸಾಲ್ವ್ ಮಾಡ್ತೀನಿ. ಆಮೇಲೆ ಬಹಳಷ್ಟು ಅಧಿಕಾರಿಗಳು ಕಂಪ್ಲೇಂಟ್ಗಳು ಕೌನ್ಸಿಲರ್ಗಳದಿರ್ಬೋದು, ಸಾರ್ವಜನಿಕರು ನನಗೆ ಬರ್ತದೆ ನೇರವಾಗಿ. ಬೀದಿ ಲೈಟು ಆದ್ರೂ ನನಗೆ ಫೋನ್ ಮಾಡ್ತಾರೆ, ಚರಂಡಿ ಬ್ಲಾಕ್ ಆದ್ರೂ ನನಗೆ ಫೋನ್ ಮಾಡ್ತಾರೆ. ನೀವೇನ್ ಮಾಡ್ತಾ ಇದ್ದೀರಿ? JCB ಡ್ರೈವರೇ ಇಲ್ಲ, ಕೆಲವು ಜಾಗದಲ್ಲಿ ಚರಂಡಿ ಕ್ಲೀನ್ ಮಾಡಕ್ಕೆ 2 ದಿನ 3 ದಿನ ಬೀದಿ ಲೈಟ್ಗಳು ಆನ್ ಆಗಿರಲ್ಲ. ಮಾಡ್ಬೇಕು ಅಲ್ಲ, ಅದೆಲ್ಲ ಬಿಡ್ರಿ, ಅದು ಏನಾರಾಗ್ಲಿ ಸಹಜ. ಎಲೆಕ್ಟ್ರಿಕ್ ಮಳೆ ಬರ್ತದೆ ಹೋಗ್ತದೆ ಅಲ್ರಿ. MLA ಫೋನ್ ಮಾಡ್ತಾರೆ ಜನ ಅಂದಾಗ ನೀವೇನ್ ಮಾಡ್ತೀರಿ ಅನ್ನೋದು ನಾನು ಕೇಳ್ತಾ ಇರೋದಷ್ಟೇ. ಚರಂಡಿ ಸ್ವಚ್ಛತೆಗೂ ನನಗೆ ಫೋನ್ ಮಾಡಿ ಸರ್. ಇವತ್ತೇ ಬಂದ್ರೆ ಮೇಲು ಇದು ಸ್ತಂಭಗಳಲ್ಲಿ ಎಲ್ಲೂ ದೀಪ ನೆಟ್ಟಗೊತ್ತಲ್ಲ, ಯಾರಿಗೆ ಮಾತಾಡ್ತಾರೆ, ಯಾರು ಇಂಜಿನಿಯರ್ ಏನ್ ಮಾಡ್ತೀವಿ ಅದು ನೀನು 2 ದಿನದೊಳಗೆ ಅವ್ರು ಟರ್ಮಿನಲ್ ಚೇಂಜ್ ಮಾಡಿದ್ಮೇಲೆ ಇದು ಅಂತಲ್ಲಪ್ಪ. ನೀನು ಎಲ್ಲದಕ್ಕೂ ಉದಾಹರಣೆ ಹೇಳಂಗಿಲ್ಲ, ಕೆಲಸ ಮಾಡ್ಬೇಕು. ನೀನು ಎಲ್ಲದಕ್ಕೂ ನನಗೆ ಬರಲ್ಲ, ನಾನು ಮಾಡಲ್ಲ, ಅದನ್ನೆಲ್ಲ ಇನ್ನೊಂದೆಲ್ಲ ಹೇಳಂಗಿಲ್ಲ. ಎಲ್ಲೋದ್ರೂ ಇಂಜಿನಿಯರ್ ತಾನೆ, ಇಂಜಿನಿಯರ್ ಡ್ಯೂಟಿ. ಇದು ಸಣ್ಣ ಪುರಸಭೆ ಇದು. ನಾನು ನೋಡಿದಂಗೆ ಇದು ಎಲ್ಲ ಟೌನ್ ಸೇರಿ 2 ವಾರ್ಡು ನಾನು ಕಾರ್ಪೊರೇಷನ್ ಆದಾಗ. ಅಂಥದನ್ನೇ ದೊಡ್ಡ ದೊಡ್ಡ ವಾರ್ಡ್ಗಳನ್ನ ಒಬ್ಬ ಇಂಜಿನಿಯರ್ ಮೇಂಟೈನ್ ಮಾಡೋರು. ನೀನು ಒಂದು ಟೌನ್ ಮೇಂಟೈನ್ ಮಾಡೋಕ್ಕಲ್ಲ ಅಂದ್ರೆ ಹೆಂಗೆ ನೀನು? ಆಮೇಲೆ ಅಧಿಕಾರಿ ಇವರು ಮೆಂಬರ್ಗಳಿಗೆ ಗೌರವ ಕೊಡೋದು ಕಲೀರಿ. ಅವ್ರು ಫೋನ್ ಮಾಡ್ತಾರೆ, ಫಸ್ಟ್ ಹೋಗಿ ಕೆಲಸ ಅಟೆಂಡ್ ಮಾಡಿ. ಎಲ್ಲದನ್ನು ನಾವೇ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಅಟೆಂಡ್ ಮಾಡ್ಬೇಕು. ಏನು 2 ನಿಮಿಷ 3 5 ನಿಮಿಷ ಟೈಮ್ ಕೊಡು, ಒಂದು ವಾರ್ಡ್ ಅಡ್ಡಾಡ್ಬಂದು. ಬೆಳಿಗ್ಗೆ 1 ರೌಂಡ್ಸ್ ಹೋಗ್ಬೇಕು. ನೀವು ಕೌನ್ಸಿಲರ್ಗಳು ಹಾಕೊಂಡು ಒಂದೊಂದು ದಿನಕ್ಕೆ 2 3 ವಾರ್ಡ್ಗಳು ಹಾಕೋಬೇಕು ಪ್ರತಿದಿನ. ನಾನು ಹೇಳಿದ್ದೀನಿ ಕೇಳ್ರಿ. ಇಂಜಿನಿಯರು ಇವ್ರು ನೀರು ಬಿಡ ನೀರು ಗಂಟೆ 4 ಜನ ಕರ್ಕೊಂಡು ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಬೆಳಗ್ಗೆ ವಾಕ್ ಹೋಗ್ಬೇಕು. ವಾರ್ಡ್ ವಿಸಿಟ್ ಮಾಡ್ಕೋಬೇಕು. ನಾಳೆಯಿಂದ ಸ್ಟಾರ್ಟ್ ಆಗ್ಬೇಕು. ನಾಳೆ ಸೋಮವಾರದಿಂದ ಸ್ಟಾರ್ಟ್ ಆಗ್ಬೇಕು. ನನಗೆ ಆ ಫೋಟೋ ಅಪ್ಡೇಟ್ ಆಗ್ಬೇಕು. ನನ್ನ ಜೊತೆಗೆ ಆ ಸಂಬಂಧಪಟ್ಟ ಏರಿಯಾ ಕೌನ್ಸಿಲರ್ ಕರ್ಕೋಬೇಕು. ಯಾರಾದ್ರು ಯಾವ ಪಕ್ಷದವರಿರಲಿ ಕರ್ಕೊಂಡು ವಾಕ್ ಮಾಡಿ ಅಲ್ಲಿರೋದು ಕಂಪ್ಲೇಂಟ್ಗಳು ಜನರು ಹೇಳ್ತಾರೆ. ಅವಾಗ ಗೊತ್ತಾಗ್ತದೆ. ನೀವು ಹೋಗಲ್ಲ, ಕೌನ್ಸಿಲರ್ ಫೋನ್ ಎತ್ತಲ್ಲ, MLA ಫೋನ್ ಮಾಡ್ತಾರೆ, ನಾನೆಲ್ಲ ಅಟೆಂಡ್ ಮಾಡ್ತೀನಿ. ನನ್ನ ಕಡೆ ಎಲ್ಲಿವರೆಗೆ ಸಾಧ್ಯನ ಮಾಡ್ತೀನಿ. ನೀವು ಕೆಲಸ ಸಪೋರ್ಟ್ ಕೌನ್ಸಿಲರ್ಗಳು ಹೆಂಗ್ ಹೋಗ್ತಾರೆ ವಾರ್ಡ್ಗಳಿಗೆ? ಆಯ್ತು ಬಿಡ್ರಿ, ಹಳೇದ್ ಬೇಡ. ನಾನು ಹಳೇದ್ ಕೇಳಲ್ಲ. ನಾಳೆಯಿಂದ ಸೋಮವಾರದಿಂದ ಪ್ರತಿ ದಿನ ಬೆಳಿಗ್ಗೆ 8 ಗಂಟೆಯಿಂದ 2 ತಾಸು ವಾಕ್ ಮಾಡ್ತೀನಿ ಎಲ್ಲ ಕೌನ್ಸಿಲರ್ಸ್ ಜೊತೆಗೆ ಅಧಿಕಾರಿಗಳು. ಆಮೇಲೆ ನೀವೇ ಹೋಗಂಗಿಲ್ಲ. ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಹೊಡ್ರಿ, ಅವ್ರಿಗೊಂದು ಇನ್ಫಾರ್ಮೇಶನ್ ಮಾಡಂಗ್ ಬಿಡ್ರಿ. ನಾಳೆ ನೀವು ಓಡೋಗ್ತೀವಿ ಸರ್. ಮತ್ತೆ ಅವ್ರು ಬರ್ಲಿಲ್ಲ ಸರ್, ಹೋಗ್ಲಿಲ್ಲ ಅಂತ ಏನ್ ಹೇಳಂಗಿಲ್ಲ. ಅವ್ರು ಬರ್ಲಿದ್ದು ನೀವು ಜನಕ್ಕೆ ಕೂಗ್ಸ್ ಬಂದಿಸ್ಬೇಕು. ಒಟ್ಟು ವಿಷಯ ಮುಗಿಸಂಗೆ ಸರ್. ಮಳೆ ಬಂದ್ಬಿಡ್ರಂತೂ ಇಡೀ ಎಂಟೈರ್ ಟೌನ್ ಅಷ್ಟು ಕೆಸರ ಹೊರಡ್ತದೆ. ದೀಪ ಇಲ್ಲ ಅಂತ ಎಲ್ಲಿ ಹೇಳ್ತಾರೆ, ಏನ್ ಬೀಳ್ತಾರೆ ಅನ್ನೋ ವಿಚಾರ ಬಿದ್ರು ಅಂತಲ್ಲ ಸರ್. ಯಾಕೆ ಮಾಡಿದೆ ಅಂತೇಳಿ ಇಲ್ಲೆಲ್ಲಿಗೆ ಹೋಗ್ಬೇಕಪ್ಪ, ನಿಮ್ ತಕ್ಕೆ ಬರ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾನ್ ಮಾಡಿದ್ದು. ಯಾಕೆಂದ್ರೆ ಅವತ್ತಿನ ದಿವಸ ಕೆಲಸ ಆಯ್ತು. ಈಗ ಸರ್ ಅಷ್ಟಾಗಿದ್ರು ಸಮಸ್ಯೆ ಬಗೆಹರಿಸಲ್ಲ. ಫಸ್ಟ್ ದೀಪಗಳು ಏನದಪ್ಪ, ದೀಪನ ಎಲ್ಲರ ಒಂಚೂರು ನೆಟ್ಟಿಗಿರೋ ಜಾಗದಾಗ ಕಾಲಾರ ಇಟ್ಕೊಂಡು ಹೋಗ್ತಾರೆ. ಆ ವ್ಯವಸ್ಥೆ ಫಸ್ಟ್ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ. JCB ನಿಂತು ತಿಂಗಳ ಮೇಲಾಗಿದೆ, ಒಂದು ಪಂಚರ್ ಹಾಕಿಲ್ಲ ಇವರಿಗೆ.
ಏನಪ್ಪ ಇದು? ಗಾಡಿಗಳು ಅನ್ನೋದು JCB ಸ್ಕ್ರಾಪಿಂಗ್ ಆಗ್ಬೇಕು ಹಂಗಾಗಿದೆ. JCB ನಿರ್ವಹಣೆ ಎಲ್ಲ ಯಾರು? ಮತ್ತೆ 2 ವರ್ಷ ಗಾಡಿಗಳು ಆ ಲೆವೆಲ್ಗೆ ಇದಾವೆ ಅಂದ್ರೆ ಹೇಳುತ್ತಾರೆ. 1 ವರ್ಷ ಗಾಡಿ JCB ಹೊಸ ಗಾಡಿ 4 ವರ್ಷ ಕೆಳಗೆ ಒಂದು JCB ಹೊಸ ಗಾಡಿ ತರದು ಸರ್ ಇನ್ನೊಂದು ಇವ್ರು ಯಾರ ಏನಾರ ಅಧಿಕಾರಿಗಳು ಮಾಡಿದ್ರೆ JCB ವರ್ಕ್ ಮಾಡಿದ್ರೆ ಫೋಟೋ ಇದು ಮಾಡ್ಕೊಂಡು ಅವ್ರು ಅದನ್ನ ಶೋ ಕೊಡ್ತಾರಲ್ಲ ಕೆಲಸ ಬೇಕಾದಂಗೆ ದುಡ್ಡು ಆಗ್ತಿದೆ ಸರ್. ಒಬ್ಬರು ಒಂದ್ ತಲೆ ಕೆಡಿಸ್ಬಿಟ್ಟಿರಿ.